press the bell icon on the YouTube app and never miss another update. Hi students, I hope all are fine and safe at home. My name is Ummi Salma. I am your maths teacher. So now I am going to take you 3rd standard CBSE first chapter, that is numbers up to 10,000. Okay na? So in this chapter you will learn how to read and write the numbers up to 10,000. Then you will learn how to expand the number, then how to show the numbers in abacus, and also you will learn estimation of numbers up to tens place. Then also you will learn comparison of numbers, and also you will learn even and odd numbers. Okay, in the previous class you will learn how to read 1 digit number, how to read 2 digit number, and how to read 3 digit number. So in this class you will learn numbers up to 10,000. Okay na? Before you explaining this Indian place value table, so let us recall what you learned in 2nd standard. Okay na? Already you know that our number system contain 10 digit. Our number system contain 10 digits. ಹೌದಲ್ವಾ? ನಮ್ಮ ನಂಬರ್ ಸಿಸ್ಟಮಲ್ಲಿ 10 ಡಿಜಿಟ್ಸ್ ಇದೆ, ಹೌದಲ್ವಾ? ಸೊ ಯಾವುದ್ಯಾವುದು? 0, 1, 2, 3, 4, 5, 6, 7, 8, 9, ಹೌದಲ್ವಾ? ಸೊ ಇವು 10 ಡಿಜಿಟ್ಸ್ ಇದೆ. ಯೂಸಿಂಗ್ ದೀಸ್ ಡಿಜಿಟ್ ವಿ ಕ್ಯಾನ್ ಏಬಲ್ ಟು ರೈಟ್ ಆನ್ ಎನಿ ಸ್ಮಾಲೆಸ್ಟ್ ನಂಬರ್ ಆ್ಯಂಡ್ ಎನಿ ಗ್ರೇಟೆಸ್ಟ್ ನಂಬರ್. ಸೊ ಈ 10 ಡಿಜಿಟ್ಸನ್ನು ಯೂಸ್ ಮಾಡಿ ನಾವು ಎನಿ ಗ್ರೇಟೆಸ್ಟ್ ನಂಬರು, ಸ್ಮಾಲೆಸ್ಟ್ ನಂಬರನ್ನು ನಾವು ಬರಿಬೋದು, ಹೌದಲ್ವಾ? ಸೊ ಸ್ಮಾಲೆಸ್ಟ್ ನಂಬರ್ ಅಂದರೆ ಫಾರ್ ಎಕ್ಸಾಂಪಲ್ 2ನ ಹೇಗೆ ಬರೆದ್ರಿ? ಈ ಥರ ಬರಿದ್ರಿ. ಸೊ ಈ 2 ಡಿಜಿಟ್ ಎಲ್ಲಿದೆ? ಇದಿಷ್ಟು ಡಿಜಿಟ್ ಒಳಗೆ ಇಲ್ಲಿ 2 ಇದೆ, ಹೌದಲ್ವಾ? ಸೊ ಆಲ್ರೆಡಿ ಯು ನೋ ದಟ್ 1, 2, 3, 4, 5, 6, 7, 8, 9, ಹೌದಲ್ವಾ? ಸೊ 10 ಹೇಗೆ ಬರೀತೀರಾ? ಸೊ 0 to 9 ನಿಮಗೆ ಡಿಜಿಟ್ಸ್ ಗೊತ್ತಿದೆ, ಆದರೆ 10ಅನ್ನು ಹೇಗೆ ಬರೀತೀರಾ ಅಂದರೆ, ಸೊ 1 ಬರೆದು 0 ಬರೀತೀರಾ, ಹೌದಲ್ವಾ? ಸೊ ಹಾಗಾದರೆ 1 ಎಲ್ಲಿ ಬಂತು? ಸೊ ಇಲ್ಲಿ ಇರೋ 10 ಡಿಜಿಟ್ಸ್ ಒಳಗೆ 1ಅನ್ನು ಯೂಸ್ ಮಾಡಿ 0ನ ಯೂಸ್ ಮಾಡಿ ನೀವೇನು ಮಾಡಿದ್ದೀರಾ? ಸೊ ಡಿಜಿಟ್ ಬರೆದಿದ್ದೀರಾ. ಸೊ ದೀಸ್ ಆರ್ 1 ಡಿಜಿಟ್ ನಂಬರ್. 0 to 9 1 ಡಿಜಿಟ್ ನಂಬರ್ ಆಗುತ್ತೆ. ನೆಕ್ಸ್ಟ್ 10ಇಂದ ಸ್ಟಾರ್ಟ್ ಆಗೋದು 2 ಡಿಜಿಟ್. ಸೊ 0 1 ಡಿಜಿಟ್ ಆಗುತ್ತೆ, ಸೊ 1 ಡಿಜಿಟ್ ಆಗುತ್ತೆ. ಹಾಗಾದರೆ ದಿಸ್ ಈಸ್ 2 ಡಿಜಿಟ್ ನಂಬರ್, ಹೌದಲ್ವಾ? ಸೊ 2 ಡಿಜಿಟ್ ನಂಬರ್ಗೆ ಒನ್ ಮೋರ್ ಎಕ್ಸಾಂಪಲ್ 35, ಹೌದಲ್ವಾ? ಸೊ ದಿಸ್ ನಂಬರ್ ಕಂಟೇನ್ 2 ಡಿಜಿಟ್. ಸೊ ಫಸ್ಟ್ ಡಿಜಿಟ್ ಈಸ್ 5, ಸೆಕೆಂಡ್ ಡಿಜಿಟ್ ಈಸ್ 3. ಸೊ ಈ ಡಿಜಿಟಲ್ಲಿ 2 ಡಿಜಿಟ್ ಇದೆ, ಹೌದಲ್ವಾ? 35 ಅಂತ ರೀಡ್ ಮಾಡ್ತೀವಿ. ಸೊ 35ನ ಹೇಗೆ ಬರೆದ್ರಿ ನೀವು? ಸೊ 3 ಆ್ಯಂಡ್ 5ಅನ್ನು ಯೂಸ್ ಮಾಡಿ ನೀವೇನು ಮಾಡಿದ್ರಿ? ಸೊ ಇಲ್ಲಿರೋ 10 ಡಿಜಿಟ್ಸನ್ನೇ ಯೂಸ್ ಮಾಡಿ ನೀವೇನು ಮಾಡ್ತಿದ್ದೀರಾ? ಸೊ ನಂಬರನ್ನು ಬರಿತಿದ್ದೀರಾ, 2 ಡಿಜಿಟ್ ನಂಬರ್. ಹಾಗೆ 3 ಡಿಜಿಟ್ ನಂಬರನ್ನು ಹೇಗೆ ಬರಿತೀರಾ? ಫಾರ್ ಎಕ್ಸಾಂಪಲ್ 649, ಹೌದಲ್ವಾ? ಸೊ 649 ದಿಸ್ ನಂಬರ್ ಕಂಟೇನ್ 3 ಡಿಜಿಟ್. ಸೊ 1, 2, 3 ಡಿಜಿಟ್, ಹೌದಲ್ವಾ? 3 ಡಿಜಿಟ್ ಎಲ್ಲಿಂದ ಬಂತು? ಇದು 6 ಎಲ್ಲಿಂದ ಬರೆದ್ರಿ? 4 ಎಲ್ಲಿಂದ ಬರೆದ್ರಿ? 9 ಎಲ್ಲಿಂದ ಬರೆದ್ರಿ? ಸೊ ಇಲ್ಲಿ 0 ಇಂದ 9 ಇದೆಯಲ್ಲ, ಸೊ ಈ ಡಿಜಿಟ್ಸ್ ಒಳಗಿರೋ ನಂಬರನ್ನೇ ಯೂಸ್ ಮಾಡಿ ನೀವು 649 ಬರೆದ್ರಿ. ಮೀನ್ಸ್ 0 to 9 ಈ 10 ಡಿಜಿಟ್ಸನ್ನು ನಾವು ಯೂಸ್ ಮಾಡಿ ಏನು ಮಾಡ್ತೀವಿ? ಎನಿ ಗ್ರೇಟೆಸ್ಟ್ ನಂಬರು ಬರಿಬೋದು, ಎನಿ ಸ್ಮಾಲೆಸ್ಟ್ ನಂಬರು ಸಹ ನಾವು ಬರಿಬೋದು. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನೀವು 3 ಡಿಜಿಟ್ ನಂಬರ್ ತನಕ ಕಲ್ತಿದ್ದೀರಾ. ಸೊ ಈಗ 3rd ಸ್ಟ್ಯಾಂಡರ್ಡಲ್ಲಿ ಸೊ ನಂಬರ್ಸ್ ಅಪ್ ಟು 10,000. ಸೊ ಆ್ಯಕ್ಚುಲಿ ನೀವು ಇಲ್ಲಿ 4 ಡಿಜಿಟ್ ನಂಬರನ್ನು ನೀವು ಕಲಿತೀರಾ. ಸೊ ಇಲ್ಲಿ ನಂಬರ್ಸ್ ಅಪ್ ಟು 10,000 ಅಂದರೆ, ಸೊ ಇಲ್ಲಿ ನೋಡ್ರಿ, ಇದು ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಟೇಬಲ್, ಓಕೆನಾ? ಸೊ ಇಲ್ಲಿ ನಿಮ್ಮ ಚಾಪ್ಟ್ರಲ್ಲಿ ನಂಬರ್ಸ್ ಅಪ್ ಟು 10,000 ತನಕ ಮಾತ್ರ ಸ್ಟಡಿ ಮಾಡ್ತಿದ್ದೀರಾ ಅಂದರೆ, ನಾನು ಪ್ಲೇಸ್ ವ್ಯಾಲ್ಯೂ ಟೇಬಲ್ 10,000 ತನಕ ಮಾತ್ರ ಬರೆದಿದ್ದೀನಿ. ಸೊ ನೆಕ್ಸ್ಟ್ ಇನ್ನೂ ಈ ಟೇಬಲ್ ಬರುತ್ತೆ, ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಟೇಬಲ್. ಸೊ 1000 ಪೀರಿಯಡ್ ಆದಮೇಲೆ ಇಲ್ಲಿ ಸೊ ಏನು ಬರುತ್ತೆ? ಸೊ ಲ್ಯಾಕ್ ಪೀರಿಯಡ್ ಬರುತ್ತೆ. ಲ್ಯಾಕ್ ಪೀರಿಯಡ್ ಆದಮೇಲೆ ಕ್ರೋರ್ ಪೀರಿಯಡ್ ಬರುತ್ತೆ. ಸೊ ನೀವು ಲ್ಯಾಕ್ ಪೀರಿಯಡ್, ಕ್ರೋರ್ ಪೀರಿಯಡ್ ಬಗ್ಗೆ ನೀವೆಲ್ಲ ನೆಕ್ಸ್ಟ್ ನೀವು ಹೈಯರ್ ಕ್ಲಾಸಲ್ಲಿ ನೀವು ಸ್ಟಡಿ ಮಾಡ್ತೀರಾ, ಓಕೆನಾ? ಸೊ ಈಗ ನೀವು ನೆಕ್ಸ್ಟು ಈಗ 4 ಡಿಜಿಟ್ ನಂಬರನ್ನು ನೀವು ಸ್ಟಡಿ ಮಾಡಬೇಕಂದ್ರೆ ಫಸ್ಟ್ ಯು ಹ್ಯಾವ್ ಟು ನೋ ದ ಅವರ್ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಟೇಬಲ್ ಟಿಲ್ ಅಪ್ ಟು 1000 ಪೀರಿಯಡ್. 1000 ಪೀರಿಯಡ್ ತನಕ ಇಂಡಿಯನ್
ಪ್ಲೇಸ್ ವ್ಯಾಲ್ಯೂ ಟೇಬಲನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಫಸ್ಟ್ ಒನ್ಸ್ ಪೀರಿಯಡ್ ಬರುತ್ತೆ. ಒನ್ಸ್ ಪೀರಿಯಡ್ ನೆಕ್ಸ್ಟ್ ಆಗಿದ ತಕ್ಷಣನೇ 1000 ಪೀರಿಯಡ್ ಬರುತ್ತೆ. ಸೊ ಒನ್ಸ್ ಪೀರಿಯಡ್ ಅರ್ಥ ಮಾಡ್ಕೊಳ್ರಿ, ಪೀರಿಯಡ್ ಸ್ಟಾರ್ಟಿಂಗ್ ಬರೋದು ಪೀರಿಯಡ್ ಒನ್ಸ್ ಪೀರಿಯಡ್. ಸೊ ಒನ್ಸ್ ಪೀರಿಯಡಲ್ಲಿ 3 ಪ್ಲೇಸ್ ವ್ಯಾಲ್ಯೂ ಬರುತ್ತೆ. ಒನ್ಸ್, ಟೆನ್ಸ್, 100. ಒನ್ಸ್, ಟೆನ್ಸ್, 100. ಫಾರ್ ಎಕ್ಸಾಂಪಲ್ 649 ಇದೇ ನಂಬರ್ ತಗೊಳ್ತಿದ್ದೀನಿ, ಹೌದಲ್ವಾ? 649 ಅಂದರೆ 9ನೇ ಪ್ಲೇಸ್ ವ್ಯಾಲ್ಯೂ ಒನ್ಸ್ ಆಗುತ್ತೆ, 4ನ ಪ್ಲೇಸ್ ವ್ಯಾಲ್ಯೂ ಟೆನ್ಸ್ ಆಗುತ್ತೆ, 6ನ ಪ್ಲೇಸ್ ವ್ಯಾಲ್ಯೂ 100 ಆಗುತ್ತೆ, ಹೌದಲ್ವಾ? ಹೌ ಟು ರೀಡ್ 649. ಸೊ ಹಾಗಾದರೆ 3 ಡಿಜಿಟ್ ನಂಬರ್ ಇದ್ದರೆ, 3 ಡಿಜಿಟ್ ನಂಬರ್ ಇದ್ದರೆ ಸೊ 100 ಪ್ಲೇಸ್ ವ್ಯಾಲ್ಯೂಯಿಂದ ಸ್ಟಾರ್ಟ್ ಆಗುತ್ತೆ, ಹೌದಲ್ವಾ? ಸೊ ನಿಮ್ಮ ರೈಟ್ ಸೈಡಿಂದ ಒನ್ಸಿಂದ ಸ್ಟಾರ್ಟ್ ಆಗಿ ಸೊ ಲೆಫ್ಟ್ ಸೈಡಿಗೆ 100ಗೆ ಎಂಡ್ ಆಗುತ್ತೆ. ಅಂದರೆ ಸೊ ಹೇಗೆ ರೀಡ್ ಮಾಡಬೇಕು? 9ನ ಪ್ಲೇಸ್ ವ್ಯಾಲ್ಯೂ ಒನ್ಸ್, ಹೌದಲ್ವಾ? 4ನ ಪ್ಲೇಸ್ ವ್ಯಾಲ್ಯೂ ಟೆನ್ಸ್, 6ನ ಪ್ಲೇಸ್ ವ್ಯಾಲ್ಯೂ 100. ಸೊ 3 ಪ್ಲೇಸ್ ವ್ಯಾಲ್ಯೂನ ಸೇರಿಸಿ ಒನ್ಸ್ ಪೀರಿಯಡ್ ಆಗುತ್ತೆ ಇದು, ಹೌದಲ್ವಾ? ಈ ಒನ್ಸ್ ಪೀರಿಯಡಲ್ಲಿ 3 ಪ್ಲೇಸ್ ವ್ಯಾಲ್ಯೂ ಬರುತ್ತೆ. ಒನ್ಸ್, ಟೆನ್ಸ್, 100. ಹೌ ಟು ರೀಡ್ ದಿಸ್ ಒನ್? 649. ಹೌ ಟು ರೀಡ್ 649. ಸೊ ಹಾಗಾದರೆ ಸೊ ಒನ್ಸ್ ಪೀರಿಯಡ್ ಕಂಪ್ಲೀಟ್ ಆಯಿತು. ಒನ್ಸ್ ಪೀರಿಯಡ್, ಸೊ ದಿಸ್ ಈಸ್ ದ ಒನ್ಸ್ ಪೀರಿಯಡ್. ಇನ್ ಒನ್ಸ್ ಪೀರಿಯಡ್ ಕಂಟೇನ್ 3 ಪ್ಲೇಸ್ ವ್ಯಾಲ್ಯೂಸ್. ವಾಟ್ ಐ ಆಮ್ ಟೆಲ್ಲಿಂಗ್ ಯು? ಪ್ಲೇಸ್ ವ್ಯಾಲ್ಯೂ. ದಿಸ್ ಈಸ್ ಪೀರಿಯಡ್. ಓಕೆ, ಪ್ಲೇಸ್ ವ್ಯಾಲ್ಯೂ ಕಮ್ಸ್ ಅಂಡರ್ ಪೀರಿಯಡ್. ಸೊ ಪೀರಿಯಡ್ ಒಳಗೆ ಪ್ಲೇಸ್ ವ್ಯಾಲ್ಯೂ ಬರುತ್ತೆ. ಸೊ ಒನ್ಸ್ ಪ್ಲೇಸ್ ವ್ಯಾಲ್ಯೂ, ಟೆನ್ಸ್ ಪ್ಲೇಸ್ ವ್ಯಾಲ್ಯೂ, 100 ಪ್ಲೇಸ್ ವ್ಯಾಲ್ಯೂ ಅರ್ಥ ಮಾಡ್ಕೋಬೇಕು. ಪೀರಿಯಡ್ ಅಂದ್ರೇನು, ಪ್ಲೇಸ್ ವ್ಯಾಲ್ಯೂ ಅಂದ್ರೇನು, ಓಕೆನಾ? ಸೊ 3 ಡಿಜಿಟ್ಸನ್ನು ಸೇರಿಸಿ ಒನ್ಸ್ ಪೀರಿಯಡ್ ಅಂತ ಕರಿತೀನಿ. ಸೊ ಒಂದೊಂದು ಡಿಜಿಟಿಗೆ ನಾವು ಏನು ಹೇಳ್ತೀವಿ ಅದನ್ನು ಪ್ಲೇಸ್ ವ್ಯಾಲ್ಯೂ ಅಂತ ಕರಿತೀವಿ, ಓಕೆನಾ? ನೆಕ್ಸ್ಟ್ ಒನ್ಸ್ ಪೀರಿಯಡ್ ಆಗಿದ ತಕ್ಷಣ ನೆಕ್ಸ್ಟ್ 1000 ಪೀರಿಯಡ್ ಬರುತ್ತೆ. ಓಕೆ, 1000 ಪೀರಿಯಡ್. ಇನ್ 1000 ಪೀರಿಯಡ್ ಕಂಟೇನ್ 2 ಪ್ಲೇಸ್ ವ್ಯಾಲ್ಯೂಸ್. 1000 ಪೀರಿಯಡಲ್ಲಿ 2 ಪ್ಲೇಸ್ ವ್ಯಾಲ್ಯೂ ಇದೆ. ಒಂದು 1000, ನೆಕ್ಸ್ಟ್ 10,000. ಓಕೆ, ನಿಮ್ಮ ಚಾಪ್ಟ್ರಲ್ಲಿ ಏನಿದೆ? ನಂಬರ್ಸ್ ಅಪ್ ಟು 10,000 ಅಂತ ಇದೆ, ಓಕೆನಾ? ಸೊ ಹಾಗಾದರೆ 1000 ಪೀರಿಯಡ್ ಒಳಗೆ ಎಷ್ಟು ಪ್ಲೇಸ್ ವ್ಯಾಲ್ಯೂ ಬರುತ್ತೆ? 1000 ಪೀರಿಯಡ್ ಒಳಗೆ 2 ಪ್ಲೇಸ್ ವ್ಯಾಲ್ಯೂ ಬರುತ್ತೆ. 1000 ಪ್ಲೇಸ್ ವ್ಯಾಲ್ಯೂ, 10,000 ಪ್ಲೇಸ್ ವ್ಯಾಲ್ಯೂ, ಓಕೆನಾ? ಸೊ ಈಗ ನೀವು 3rd ಸ್ಟ್ಯಾಂಡರ್ಡಲ್ಲಿ ಓನ್ಲಿ 4 ಡಿಜಿಟ್ ಬಗ್ಗೆ ಸ್ಟಡಿ ಮಾಡ್ತೀರಾ. ಸೊ 4 ಡಿಜಿಟ್ ಬಗ್ಗೆ ಸ್ಟಡಿ ಮಾಡ್ತೀರಾ ಅಂದರೆ 1000 ಪೀರಿಯಡ್ ಒಳಗೆ ಸೊ 1000 ಪ್ಲೇಸ್ ವ್ಯಾಲ್ಯೂ ತನಕ ಮಾತ್ರ ನೀವು ಸ್ಟಡಿ ಮಾಡ್ತೀರಾ. ಟಿಲ್ ಅಪ್ ಟು 1000 ಪ್ಲೇಸ್ ವ್ಯಾಲ್ಯೂ ಓನ್ಲಿ ಯು ಹ್ಯಾವ್ ಟು ಸ್ಟಡಿ ಇನ್ 3rd ಸ್ಟ್ಯಾಂಡರ್ಡ್, ಹೌದಲ್ವಾ? ಸೊ ದಿಸ್ ಈಸ್ ಅವರ್ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಟೇಬಲ್. ಸೊ ಒನ್ಸ್ ಪೀರಿಯಡ್, ಸೊ 1000 ಪೀರಿಯಡ್. ಒನ್ಸ್ ಪೀರಿಯಡ್ ಆಗಿದ ತಕ್ಷಣ 1000 ಪೀರಿಯಡ್ ಬರುತ್ತೆ. ಸೊ ಒನ್ಸ್ ಪೀರಿಯಡಲ್ಲಿ 3 ಪ್ಲೇಸ್ ವ್ಯಾಲ್ಯೂ, ಒನ್ಸ್, ಟೆನ್ಸ್, 100. ಓಕೆ, 1000 ಪೀರಿಯಡಲ್ಲಿ 1000, 10,000 2 ಪ್ಲೇಸ್ ವ್ಯಾಲ್ಯೂ ಬರುತ್ತೆ. ಬಟ್ ನೀವು ಯು ಹ್ಯಾವ್ ಟು ಸ್ಟಡಿ ಟಿಲ್ ಅಪ್ ಟು 1000 ಪ್ಲೇಸ್, ಇಸಂಟ್ ಇಟ್? ಸೊ ದಿಸ್ ಈಸ್ ಅವರ್ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಟೇಬಲ್. ಸೊ ಈಗ ನೆಕ್ಸ್ಟ್ ಈ ಪ್ಲೇಸ್ ವ್ಯಾಲ್ಯೂ ಟೇಬಲನ್ನು ಯೂಸ್ ಮಾಡಿ ನಾವು ಹೇಗೆ 4 ಡಿಜಿಟ್ ನಂಬರನ್ನು ರೀಡ್ ಮಾಡಬೇಕು, ದೆನ್ ಹೌ ಟು ರೈಟ್ 4 ಡಿಜಿಟ್ ನಂಬರ್, ಓಕೆನಾ? ಫಾರ್ ಎಕ್ಸಾಂಪಲ್ 1000. See here. So how I am writing? This is 1. This is 5. Okay. This is 7. This is 9. So this number contain 4 digit. 1, 2, 3, 4. This number contain 4 digit. So now I am going to write this 9 in 1's place value. This 7 in 10's place value. This 5 in 100 place value. Now I am writing 1 in 1000 place value, isn't it? Okay na? This number contains 4 digit. So ನಾನು ಏನು ಮಾಡಿದ್ದೀನಿ, 4 ಡಿಜಿಟಿನ ಪ್ಲೇಸ್ ವ್ಯಾಲ್ಯೂನ ಬರೆದಿದ್ದೀನಿ. ಸೊ ಬಿಫೋರ್ ಈ ರೀಡಿಂಗ್, ಸೊ ಫಸ್ಟ್ ರೂಲ್ ಏನಿದೆ, ಸೊ ನಂಬರ್ಸನ್ನು ರೀಡ್ ಮಾಡೋದು ಫಸ್ಟ್ ರೂಲ್ ಏನಪ್ಪ ಅಂದರೆ, ಸೊ ಫಸ್ಟು ವಿ ಹ್ಯಾವ್ ಟು ಪುಟ್ ದ ಕಾಮ. ಸೊ ನಂಬರನ್ನು ರೀಡ್ ಮಾಡುವಾಗ ನಾವೇನು ಮಾಡಬೇಕು, ಕಾಮನ ಇಡಬೇಕು. ಹೇಗೆ ಇಡಬೇಕಂದ್ರೆ, ಸೊ ನಮ್ಮ ರೈಟ್ ಸೈಡಿಂದ ಯಾವುದೇ ನಂಬರ್ ಕೊಟ್ಟಿರಲಿ, ನಮ್ಮ ಇಂಡಿಯನ್ ಸಿಸ್ಟಮಲ್ಲಿ ಯಾವುದೇ ಎನಿ ಸ್ಮಾಲೆಸ್ಟ್ ನಂಬರ್ ಕೊಟ್ಟಿರಲಿ, ಎನಿ ಬಿಗ್ಗೆಸ್ಟ್ ನಂಬರ್ ಕೊಟ್ಟಿರಲಿ, ನಾವೇನು ಮಾಡಬೇಕು, ಸೊ ನಮ್ಮ ರೈಟ್ ಸೈಡಿಂದ ಸ್ಟಾರ್ಟಿಂಗ್ 3 ಡಿಜಿಟಿಗೆ ಕಾಮ ಹಾಕಬೇಕು. 1, 2, 3 ಕಾಮ, ಓಕೆನಾ? ಸ್ಟಾರ್ಟಿಂಗ್ ರೈಟ್ ಸೈಡಿಂದ 3 ಡಿಜಿಟಿಗೆ ಏನು ಮಾಡಬೇಕು, ಕಾಮ. ವಿ ಹ್ಯಾವ್ ಟು ಇನ್ಸರ್ಟ್ ದ
ಕಾಮ. ಓಕೆನಾ? ನೆಕ್ಸ್ಟ್ ಎಷ್ಟಾದರೂ ಡಿಜಿಟ್ ಬರಲಿ ನಾವೇನು ಮಾಡಬೇಕು, 2 ಡಿಜಿಟಿಗೆ ಕಾಮ ಹಾಕಬೇಕು. ಈಗ ಫಾರ್ ಎಕ್ಸಾಂಪಲ್, ಸೊ see here, this is the number. This number contain how many digit? Okay, this number contains 7 digit. 1 2 3 4 5 6 7 digit, isn't it? So hege how to read this one, come read this one number. ಈ ನಂಬರ್ ಅನ್ನು ರೀಡ್ ಮಾಡೋಕ್ಕಿಂತ ಮುಂಚೆ ನಾವು ರೂಲ್ ಅನ್ನು ಫಾಲೋ ಮಾಡಬೇಕು. ಫಸ್ಟ್ ವಿ ಹ್ಯಾವ್ ಟು ಇನ್ಸರ್ಟ್ ದ ಕಾಮ. ಹೌದಲ್ವಾ? ಈ ನಂಬರ್ಗೆ ಕಾಮ ಇನ್ಸರ್ಟ್ ಮಾಡ್ತಿದ್ದೀನಿ. ಏನು? ಸೊ ನಮ್ಮ ರೈಟ್ ಸೈಡಿಂದ, ಫ್ರಮ್ ಅವರ್ ರೈಟ್ ಸೈಡ್ ಆಫ್ಟರ್ 3 ಡಿಜಿಟ್ ವಿ ಹ್ಯಾವ್ ಟು ಇನ್ಸರ್ಟ್ ದ ಕಾಮ. ಸ್ಟಾರ್ಟಿಂಗ್ 3 ಡಿಜಿಟಿಗೆ ನಾವೇನು ಮಾಡಬೇಕು, ಕಾಮ ಇಡಬೇಕು. 1 2 3 ಕಾಮ. ನೆಕ್ಸ್ಟು 2 ಡಿಜಿಟಿಗೆ ನಾವೇನು ಮಾಡಬೇಕು, ಕಾಮ ಇಡ್ತಾ ಹೋಗಬೇಕು. 1 2 3 ಡಿಜಿಟ್ ಆದಮೇಲೆ ಕಾಮ ಇಟ್ವಿ, 1 2 ಕಾಮ. ಫರ್ದರು ಸೊ 1 2 ಡಿಜಿಟ್ ಆದಮೇಲೆ ಇಲ್ಲಿ ಯಾವ ಡಿಜಿಟ್ ಇಲ್ಲ, ಸೊ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಓಕೆನಾ? ಈ ಥರ ಎಷ್ಟೇ ಡಿಜಿಟ್ ಬರಲಿ ನಾವೇನು ಮಾಡಬೇಕು, ಸ್ಟಾರ್ಟಿಂಗ್ 3 ಡಿಜಿಟಿಗೆ ಕಾಮ ಇಡಬೇಕು. ಸೊ ಆಮೇಲೆ 2 ಡಿಜಿಟಿಗೆ ಕಾಮ ಇಡ್ತಾ ಹೋಗ್ಬೇಕು. ಯಾಕೆ 3 ಡಿಜಿಟಿಗೆ ಕಾಮ ಇಡಬೇಕು ನಮ್ಮ ಇಂಡಿಯನ್ ಸಿಸ್ಟಮಲ್ಲಿ? ಸೊ ಯಾಕಪ್ಪ ಅಂದರೆ ನಮ್ಮ ಇಂಡಿಯನ್ ಸಿಸ್ಟಮಲ್ಲಿ ಫಸ್ಟ್ ಪೀರಿಯಡ್ ಬರೋದು ಒನ್ಸ್ ಪೀರಿಯಡ್. ಆ ಒನ್ಸ್ ಪೀರಿಯಡಲ್ಲಿ 3 ಪ್ಲೇಸ್ ವ್ಯಾಲ್ಯೂ ಬರುತ್ತೆ. ಏನು? ಫಸ್ಟ್ ಪೀರಿಯಡ್ ಬರೋದು ಒನ್ಸ್ ಪೀರಿಯಡಲ್ಲಿ 3 ಪ್ಲೇಸ್ ವ್ಯಾಲ್ಯೂ ಬರುತ್ತೆ. 1s 10s 100. ಸೊ ಅದಕ್ಕೆ ನಾವೇನು ಮಾಡಬೇಕು, ಫಸ್ಟ್ ಯಾವುದೇ ನಂಬರ್ ಕೊಟ್ಟಿರಲಿ ಸ್ಟಾರ್ಟಿಂಗ್ ರೈಟ್ ಸೈಡಿಂದ 3 ಡಿಜಿಟಿಗೆ ಕಾಮ ಇಡಬೇಕಂದ್ರೆ ಅದು ಸ್ಟಾರ್ಟಿಂಗ್ 3 ಡಿಜಿಟ್ ಇದೆಯಲ್ಲ ಅದು ಒನ್ಸ್ ಪೀರಿಯಡ್ ಆಗುತ್ತೆ. ಹೌದಲ್ವಾ? ಯಾವ ಪೀರಿಯಡ್ ಆಗುತ್ತೆ? ಒನ್ಸ್ ಪೀರಿಯಡ್ ಆಗುತ್ತೆ. ಸೊ ನಾವು ಈ ಒನ್ಸ್ ಪೀರಿಯಡನ್ನು ಈ ಥರ ನಾವು 3 ಡಿಜಿಟಿಂದ ಡಿನೋಟ್ ಮಾಡ್ತೀವಿ. ಹೌದಲ್ವಾ? ನೆಕ್ಸ್ಟ್ ಬರೋ ಡಿಜಿಟ್ಟು ಯಾವುದಾಗುತ್ತೆ? 1000 ಪೀರಿಯಡ್ ಆಗುತ್ತೆ. ಯಾವುದಾಗುತ್ತೆ? 1000 ಪೀರಿಯಡ್. ಫಾರ್ ಎಕ್ಸಾಂಪಲ್ ಈ ಪ್ರಾಬ್ಲಮಲ್ಲಿ ನೋಡ್ರಿ, ಸೊ ಸ್ಟಾರ್ಟಿಂಗ್ 3 ಡಿಜಿಟಿಗೆ ನಾನು ಕಾಮ ಇಟ್ಟಿದ್ದೀನಿ. ಸೊ ಫಸ್ಟ್ ಸ್ಟಾರ್ಟಿಂಗ್ 3 ಡಿಜಿಟು ಯಾವುದು? ಒನ್ಸ್ ಪೀರಿಯಡ್ ಬರುತ್ತೆ. ಹೌದಲ್ವಾ? ನೆಕ್ಸ್ಟ್ ಏನು? ನೆಕ್ಸ್ಟ್ 2 ಡಿಜಿಟ್ ಯಾವ ಪೀರಿಯಡ್ ಬರುತ್ತೆ? 1000 ಬರುತ್ತೆ. ಓಕೆನಾ? ಸೊ ಇಲ್ಲಿ ನಂಬರ್ಸ್ ಅಪ್ ಟು 10,000 ಅಂದರೆ ನಾನು 1000 ಪೀರಿಯಡ್ ತನಕ ಮಾತ್ರ ತೋರಿಸಿದ್ದೀನಿ. ಈಗ ಈ ಎಕ್ಸಾಂಪಲ್ ಬರ್ಕೊಂಡಿದ್ದೀನಿ ಅಂದರೆ ಸೊ ಒನ್ ಮೋರ್ ಪ್ಲೇಸ್ ವ್ಯಾಲ್ಯೂ ಹೇಳ್ತಿದ್ದೀನಿ, ಒನ್ ಮೋರ್ ಪೀರಿಯಡ್ ಹೇಳ್ತಿದ್ದೀನಿ. 1000 ಪೀರಿಯಡ್ ಆದಮೇಲೆ ಬರೋದು ಲ್ಯಾಕ್ ಪೀರಿಯಡ್. ಯಾವ್ದು ಬರುತ್ತೆ? ಲ್ಯಾಕ್ ಪೀರಿಯಡ್ ಬರುತ್ತೆ. ಸೊ ಲ್ಯಾಕ್ ಪೀರಿಯಡ್ ಆದಮೇಲೆ ನೆಕ್ಸ್ಟ್ ಲ್ಯಾಕ್ ಪೀರಿಯಡ್ ಆದಮೇಲೆ ಕ್ರೋರ್ ಪೀರಿಯಡ್ ಬರುತ್ತೆ. ಸೊ ಇದು ಲ್ಯಾಕ್ ಪೀರಿಯಡ್, ಕ್ರೋರ್ ಪೀರಿಯಡನ್ನು ನೀವು ನೆಕ್ಸ್ಟ್ ಫರ್ದರ್ ಕ್ಲಾಸಲ್ಲಿ ಸ್ಟಡಿ ಮಾಡ್ತೀರಾ. ಓಕೆನಾ? ಯಾಕೆ ಕಾಮ ಇಡಬೇಕು 3 ಡಿಜಿಟಿಗೆ? ಯಾಕೆ 2 ಡಿಜಿಟಿಗೇನೆ ನಮ್ಮ ಇಂಡಿಯನ್ ಸಿಸ್ಟಮಲ್ಲಿ ಕಾಮ ಇಡ್ತೀವಿ ಅಂತೇಳಿ ನೆಕ್ಸ್ಟ್ ನಿಮಗೆ ಹೈಯರ್ ಕ್ಲಾಸಲ್ಲಿ ನಿಮಗೆ ಇಂಟರ್ನ್ಯಾಷನಲ್ ಸಿಸ್ಟಮು ಬರುತ್ತೆ. ಹೌದಲ್ವಾ? ಸೊ ಬೇರೆ ಕಂಟ್ರೀಸಲ್ಲೆಲ್ಲ ಇಂಟರ್ನ್ಯಾಷನಲ್ ಸಿಸ್ಟಮನ್ನು ಯೂಸ್ ಮಾಡ್ತಾರೆ. ಅಲ್ಲಿ ಆ ಸಿಸ್ಟಮಲ್ಲಿ 3 ಡಿಜಿಟಿಗೆ ಕಾಮ ಇಡ್ತಾರೆ. ಫಾರ್ ಎಕ್ಸಾಂಪಲ್ ಇದೇ ಪ್ರಾಬ್ಲಮನ್ನು ನಾನು ಬರ್ಕೊಳ್ತಿದ್ದೀನಿ ನಾನು. ಹೌದಲ್ವಾ? 1 2 3 ಕಾಮ 1 2 3 ಕಾಮ. ಸೊ ಇದು ಇಂಟರ್ನ್ಯಾಷನಲ್ ಸಿಸ್ಟಮ್, ಅದು ನೆಸೆಸಿಟಿ ಇಲ್ಲ, ಆದ್ರೂ ನೀವು ಸ್ವಲ್ಪ ತಿಳಿದಿರಲಿ. ಹೌದಲ್ವಾ? ನಮ್ಮ ಇಂಡಿಯನ್ ಸಿಸ್ಟಮ್ ಯಾಕೆ ಕರಿತೀವಿ, ಇಂಟರ್ನ್ಯಾಷನಲ್ ಸಿಸ್ಟಮ್ ಯಾಕೆ ಕರಿತೀವಿ, ನಮ್ಮ ಇಂಡಿಯನ್ ಸಿಸ್ಟಮಲ್ಲೇ ಯಾಕೆ 3 ಡಿಜಿಟ್ ಸ್ಟಾರ್ಟಿಂಗ್ 3 ಡಿಜಿಟಲ್ ಕಾಮ ಹಾಕಿ ಆಮೇಲೆ 2 ಡಿಜಿಟಿಗೆ ಇಡ್ತಾರೆ ಅಂತೇಳಿ ನಿಮಗೆ ಗೊತ್ತಾಗಿರಲಿ. ಸೊ ಇದು ಇಂಟರ್ನ್ಯಾಷನಲ್ ಸಿಸ್ಟಮ್. ಫಸ್ಟ್ 3 ಡಿಜಿಟ್ ಒನ್ಸ್ ಬರುತ್ತೆ. ಹೌದಲ್ವಾ? ನೆಕ್ಸ್ಟ್ 3 ಡಿಜಿಟ್ ಇದೆಯಲ್ಲ ಇದು 1000 ಪೀರಿಯಡ್ ಬರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ 3 ಡಿಜಿಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಈ ಥರ. ಓಕೆನಾ? ಸೊ ಇದು ಇದೆಯಲ್ಲ ಮಿಲಿಯನ್ ಪೀರಿಯಡ್ ಬರುತ್ತೆ. ಯಾವ ಪೀರಿಯಡ್ ಬರುತ್ತೆ? ಮಿಲಿಯನ್ ಪೀರಿಯಡ್ ಅಂತ ಬರುತ್ತೆ. ಓಕೆನಾ? ಸೊ ಇದೆಲ್ಲ ನಿಮಗೆ ನೆಸೆಸಿಟಿ ಇಲ್ಲ, ಜಸ್ಟ್ ಸ್ವಲ್ಪ ಅರ್ಥ ಮಾಡ್ಕೊಂಡಿರಿ. ಓಕೆನಾ? ಸೊ ಈಗ ನೀವು 3rd ಸ್ಟ್ಯಾಂಡರ್ಡಲ್ಲಿ ನಿಮಗೆ 4 ಡಿಜಿಟ್ ನಂಬರ್ ಮಾತ್ರ ನೀವು ಸ್ಟಡಿ ಮಾಡ್ತೀರಾ. 4 ಡಿಜಿಟ್ ನಂಬರ್ ಕೊಟ್ಟಾಗ ಫಸ್ಟ್ ನಾವೇನು ಮಾಡಬೇಕು, ನಂಬರನ್ನು ನಮ್ಮ ರೈಟ್ ಸೈಡಿಂದ ಕಾಮ ಹಾಕಿ ಅದನ್ನು ರೀಡ್ ಮಾಡಬೇಕು. ಸೊ ಕಾಮ ಹೇಗೆ ಹಾಕ್ತೀವಿ ಅಂತ ನಿಮಗೆ ಫಸ್ಟ್ ಗೊತ್ತಾಯಿತು. ಈಗ ಫಸ್ಟ್ ರೂಲ್ ಏನು? ಸೊ ಯಾವುದೇ ಒಂದು ನಂಬರ್ ಆಗಿರಲಿ ನಾವು ಏನು ಮಾಡಬೇಕು, ನಮ್ಮ ರೈಟ್ ಸೈಡಿಂದ ಕಾಮ ಹಾಕಬೇಕು. ಅದು ಫಸ್ಟ್ ರೂಲ್. ಸೆಕೆಂಡ್ ರೂಲು, ರೀಡ್ ಮಾಡುವಾಗ, ನಂಬರನ್ನು ರೀಡ್ ಮಾಡುವಾಗ ನಮ್ಮ ಲೆಫ್ಟ್ ಸೈಡಿಂದ ರೀಡ್ ಮಾಡಬೇಕು. ರೈಟ್ ಸೈಡಿಂದ ಕಾಮ ಹಾಕಬೇಕು, ಲೆಫ್ಟ್ ಸೈಡಿಂದ ಏನು ಮಾಡಬೇಕು, ನಂಬರನ್ನು ರೀಡ್ ಮಾಡಬೇಕು. ಓಕೆನಾ? ಹೌ ಟು ರೀಡ್? ಫಸ್ಟ್ ಪೀರಿಯಡ್ ಈಸ್ ಒನ್ಸ್ ಪೀರಿಯಡ್ ಆಗುತ್ತೆ. ನೆಕ್ಸ್ಟ್ ಪೀರಿಯಡ್ 1000. ಒನ್ಸ್ ಪೀರಿಯಡಲ್ಲಿ 3 ಡಿಜಿಟ್ ಇದೆ. ಹೌದಲ್ವಾ? 1s 10s 100 3 ಡಿಜಿಟ್. 1000 ಪೀರಿಯಡಲ್ಲಿ 2 ಪ್ಲೇಸ್ ವ್ಯಾಲ್ಯೂ ಇದೆ. ಆದರೆ ಸೊ ನೀವು 4 ಡಿಜಿಟ್ ಬಗ್ಗೆ ಮಾತ್ರ ಸ್ಟಡಿ ಮಾಡ್ತಿದ್ದೀರಾ. ಹೌದಲ್ವಾ? ಸೊ ಇದೇನಿದು ಒನ್ಸ್ ಪೀರಿಯಡ್ ಆದಮೇಲೆ 1000 ಪೀರಿಯಡ್ ಬರುತ್ತೆ. 1000 ಪೀರಿಯಡ್. ಹೌ ಟು ರೀಡ್ ದಿಸ್ ಒನ್? 1000. ಹೌ ಟು ರೀಡ್?
1579. 570. ಸೊ 500 ಹೌದಲ್ವಾ, 100 ಪ್ಲೇಸ್ ವ್ಯಾಲ್ಯೂ, 5ನ ಪ್ಲೇಸ್ ವ್ಯಾಲ್ಯೂ 100, 70 ಟೆನ್ಸ್ ಅಂದರೆ 7 ಟೆನ್ಸ್ ಅಂತೇಳಿ 70. ಸೊ 9 79. ಓಕೆನಾ? ಹೌ ಟು ರೈಟ್ 1500 79. How to read and write? ಓಕೆನಾ? 1579. ಸೊ ಈ ಥರ ನಂಬರ್ ಕೊಟ್ಟರೆ ಇದನ್ನು ನ್ಯೂಮರಲ್ ಅಂತ ಕರಿತೀವಿ. ಏನಂತ ಕರಿತೀವಿ ಇದನ್ನು? ನ್ಯೂಮರಲ್. What we call this one? We call this one numeral. When we write the number in figures, that we call that one numeral. So when we write the number in words, that is called number name. So ಇದು ಡಿಜಿಟಲ್ ಇದೆ ಈ ನಂಬರು. ಸೊ ಇದೇ ನಂಬರನ್ನು ನಾವು ವರ್ಡ್ಸಲ್ಲಿ ಬರೆದಿದ್ದೀವಿ ಹೌದಲ್ವಾ? ಅಲ್ಫಾಬೆಟ್ಸ್ ಯೂಸ್ ಮಾಡಿ ವರ್ಡ್ಸಲ್ಲಿ ಬರೆದಿದ್ದೀನಿ. ಇದನ್ನು ನಾವು ನಂಬರ್ ನೇಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ನಂಬರ್ ನೇಮ್. ಸೊ ನಂಬರ್ ನೇಮ್. ಸೊ ನಂಬರ್ ನೇಮ್ ಮೀನ್ಸ್ ನಂಬರನ್ನು ವರ್ಡ್ಸಲ್ಲಿ ಬರೆದ್ರೆ ಅದನ್ನು ನಂಬರ್ ನೇಮ್ ಅಂತ ಕರಿತೀವಿ. ನಂಬರನ್ನು ಫಿಗರ್ಸಲ್ಲಿ, ಫಿಗರ್ ಈಸ್ ನಥಿಂಗ್ ಬಟ್ ಡಿಜಿಟ್ಸ್. ಫಿಗರ್ ಅಂದರೆ ಡಿಜಿಟ್ಸ್ ಹೌದಲ್ವಾ? ಫಿಗರನ್ನು ಡಿಜಿಟ್ಸಲ್ಲಿ ಬರೆದಾಗ ನಾವು ಏನಂತ ಕರಿತೀವಿ? ಸೊ ನ್ಯೂಮರಲ್. ಫಿಗರ್ ಮೀನ್ಸ್ ಡಿಜಿಟ್, ಡ್ರಾಯಿಂಗ್ ಮಾಡೋದಲ್ಲ. ಸೊ ಅದು ಡ್ರಾಯಿಂಗ್ ಸಬ್ಜೆಕ್ಟಲ್ಲಿ ಬರುತ್ತೆ ಫಿಗರು. ಓಕೆನಾ? ಸೊ ಇಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಫಿಗರ್ ಅಂದರೆ ಡಿಜಿಟ್ಸಲ್ಲಿ ಬರಿಬೇಕು ಹೌದಲ್ವಾ? ಅದನ್ನು ನಾವು ನ್ಯೂಮರಲ್ ಅಂತ ಕರಿತೀವಿ. ಓಕೆನಾ? ಸೊ ಐ ಹೋಪ್ ಆಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆನಾ? ಅವರ್ ನಂಬರ್ ಸಿಸ್ಟಮ್ ಕಂಟೆಂಟ್ 10 ಡಿಜಿಟ್ಸ್ ಹೌದಲ್ವಾ? ಈ ಡಿಜಿಟ್ಸನ್ನು ಯೂಸ್ ಮಾಡಿ ನಾವು 2 ಡಿಜಿಟ್ ನಂಬರ್, 3 ಡಿಜಿಟ್, 4 ಡಿಜಿಟ್, 5 ಡಿಜಿಟ್, 7 ಡಿಜಿಟ್, 8 ಡಿಜಿಟ್ ಯಾವುದೇ ಡಿಜಿಟ್ ನಂಬರನ್ನು ಬರೀತೀರ. ನೀವು ಯಾವ ಡಿಜಿಟ್ ನಂಬರಾದರೂ ಬರೀರಿ. ಸೊ ಈ 10 ಡಿಜಿಟ್ ಬಿಟ್ಟು ಬೇರೆ ಯಾವ ಡಿಜಿಟು ಬಂದಿರಲ್ಲ. ನೀವೇನೇ ಯೋಚನೆ ಮಾಡಿರಿ, ಇಲ್ಲ ನೀವೇ ಯಾವುದಾದ್ರೂ ಒಂದು ಡಿಜಿಟನ್ನು ಡಿಸ್ಕವರ್ ಮಾಡಬೇಕಾಗುತ್ತೆ ಹೌದಲ್ವಾ? ಸೊ ಪ್ಲೇಸ್ ವ್ಯಾಲ್ಯೂ ಟೇಬಲ್ ಆಯಿತು ಹೌದಲ್ವಾ? ಸೊ ಹೇಗೆ ನಂಬರನ್ನು ರೀಡ್ ಮಾಡ್ತೀರಾ ಅಂತ ಗೊತ್ತಾಯಿತು. ಸೊ ಒನ್ ಮೋರ್ ಎಕ್ಸಾಂಪಲ್. Okay, see here. So this number contain 4 digit 1, 2, 3, 4. Before you going to writing or reading this number, you have to put the comma from your right side. After 3 digit you have to put the comma. Right side in the first ಏನು ಮಾಡಬೇಕು? ಕಾಮ ಹಾಕಬೇಕು. 3 digit ಬಿಟ್ಟು 1, 2, 3 digit ಬಿಟ್ಟು ನಾವು ಏನು ಮಾಡಬೇಕು? ಕಾಮ ಹಾಕಬೇಕು. ಫಸ್ಟ್ ಪೀರಿಯಡು. ಸೊ 3 ಡಿಜಿಟ್ ಇನ್ ಫಸ್ಟ್ ಪೀರಿಯಡ್ ಯಾವ್ದು ಬರುತ್ತೆ? ಒನ್ಸ್ ಪೀರಿಯಡ್ ಬರುತ್ತೆ ಹೌದಲ್ವಾ? ಒನ್ಸ್ ಪೀರಿಯಡ್ ಬರುತ್ತೆ. ಸೊ ಒನ್ಸ್ ಪೀರಿಯಡ್ ಆದಮೇಲೆ ನೆಕ್ಸ್ಟ್ ಒನ್ಸ್ ಪೀರಿಯಡ್ನ ಲೆಫ್ಟ್ ಸೈಡು. ಸೊ ಒನ್ಸ್ ಪೀರಿಯಡ್ ನೆಕ್ಸ್ಟ್ ಪೀರಿಯಡ್ ಯಾವ್ದು ಬರುತ್ತೆ? 1000 ಪೀರಿಯಡ್ ಬರುತ್ತೆ ಹೌದಲ್ವಾ? 1000 ಪೀರಿಯಡ್ ಬರುತ್ತೆ. ಹೌ ಟು ರೀಡ್ ದಿಸ್ ಒನ್? 3256. ಸೊ ಇದು 256 ರೀಡ್ ಮಾಡೋದು ನಿಮಗೆ ಗೊತ್ತಿದೆ, 3 ಡಿಜಿಟ್ ನಂಬರ್. ಸೊ 1 ಡಿಜಿಟ್ ಎಕ್ಸ್ಟ್ರಾ ಇದೆ, ಅದನ್ನು 1000 ಅಂತ ರೀಡ್ ಮಾಡಬೇಕು. 3256. ಸೊ ದಿಸ್ ಈಸ್ ದ ನ್ಯೂಮರಲ್ ಹೌದಲ್ವಾ? ದಿಸ್ ಈಸ್ ದ ನಂಬರ್ ಈಸ್ ಇನ್ ನ್ಯೂಮರಲ್. ನಾವು ಐ ಆಮ್ ರೈಟಿಂಗ್ ನ್ಯೂಮರಲ್ ಇನ್ ವರ್ಡ್ಸ್. ನಂಬರನ್ನು ವರ್ಡ್ಸಲ್ಲಿ ಬರೀತಿದ್ದೀನಿ. ವೆನ್ ವಿ ರೈಟ್ ದ ನಂಬರ್ ಇನ್ ವರ್ಡ್ಸ್ ವಿ ಕಾಲ್ ದಟ್ ಒನ್ ನಂಬರ್ ನೇಮ್. ಸೊ ನಾ ಐ ಆಮ್ ಗೋಯಿಂಗ್ ಟು ರೈಟ್ ದ ನಂಬರ್ ನೇಮ್. ಓಕೆನಾ? ಹೌ ಟು ರೈಟ್ ದಿಸ್ ಒನ್? 3000. 3200. ಸೊ 2ನ ಪ್ಲೇಸ್ ವ್ಯಾಲ್ಯೂ ಏನಿದೆ? 100 ಇದೆ. 200 56. So how to write this one? 3256. Be remember, first letter of the word should be in
capital. First letter of the word should be in capital. So first letter capital ಇರಬೇಕು. ಓಕೆನಾ? ಸ್ಮಾಲ್ ಲೆಟ್ರು ಈ ಥರ ಎಲ್ಲ ಬರಿಬಾರ್ದು. ದಟ್ ಈಸ್ ರಾಂಗ್ ಆಗುತ್ತೆ. ಇಂಗ್ಲೀಷಲ್ಲಿ ಬರೆಯುವಾಗ ನೀವು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಬರೆಯುವಾಗ ಫಸ್ಟ್ ಲೆಟರ್ ಯಾವಾಗಲೂ ವರ್ಡ್ನ ಫಸ್ಟ್ ಲೆಟರ್ ಯಾವಾಗಲೂ ಏನಿರಬೇಕು? ಕ್ಯಾಪಿಟಲ್ ಇರಬೇಕು. ಓಕೆನಾ? ಸೊ ಏನಾಯಿತು? ಸೊ ನಂಬರನ್ನು ನಾವು ನ್ಯೂಮರಲ್ ಇತ್ತು, ಅದನ್ನು ನಂಬರ್ ನೇಮ್ ಬರೆದ್ವಿ. ನಂಬರ್ ನೇಮ್ ಇಸ್ ನಥಿಂಗ್ ಬಟ್ ವರ್ಡ್ಸ್. ಈಗ ವರ್ಡ್ಸಲ್ಲಿರೋ ನಂಬರನ್ನು ಹೇಗೆ ಬರಿಬೇಕು? ವರ್ಡ್ಸಲ್ಲಿರೋ ನಂಬರನ್ನು ಹೇಗೆ ಬರಿಬೇಕಪ್ಪ ಅಂದರೆ, ಆ ನಂಬರನ್ನು ಬರಿಬೇಕಂದ್ರೆ ನಮಗೆ ಏನು ಗೊತ್ತಿರಬೇಕು? ಸೊ ನಮ್ಮ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಟೇಬಲ್ ಗೊತ್ತಿರಬೇಕು. ಸೊ ನಾವೇನು ಮಾಡಬೇಕು? ಸೊ ಫಾರ್ ಎಕ್ಸಾಂಪಲ್ 2000 2625. Okay, 2625. So this is in, the number is in words. Number words allide, we have to write down this one in figures or numeral ಬರಿಬೇಕು. ಸೊ ಏನು ಮಾಡಬೇಕು? ಆನ್ಸರ್ ಮೀನ್ಸ್ ಸೊಲ್ಯೂಷನ್. ಇಂಗ್ಲೀಷಲ್ಲಿ ಸೊಲ್ಯೂಷನ್ ಅಂತ ಕರಿತೀವಿ ಆನ್ಸರ್ಗೆ, ಹೌದಲ್ವಾ? ಫಸ್ಟ್ ನೀವೇನು ಮಾಡಬೇಕು? ಪ್ಲೇಸ್ ವ್ಯಾಲ್ಯೂ ಟೇಬಲನ್ನು ವರ್ಕಿಂಗ್ ಕಾಲಮಲ್ಲಿ ಬರ್ಕೋಬೇಕು. ಸೊ ಓಕೆ, ವೈಲ್ ರೈಟಿಂಗ್ ಪ್ಲೇಸ್ ವ್ಯಾಲ್ಯೂ ಟೇಬಲ್ ಯು ಹ್ಯಾವ್ ಟು ಯೂಸ್ ದ ಸ್ಕೇಲ್. ಓಕೆನಾ? ones, tens, 100, 1000. So while writing notes or homework you have to write down the pencil. ಪೆನ್ಸಿಲಲ್ಲಿ ಹೋಮ್ವರ್ಕ್ ಬರಿಬೇಕು, ಪೆನ್ಸಿಲಲ್ಲೇ ಏನು ಮಾಡಬೇಕು? ನೋಟ್ಸ್ ಎಲ್ಲ ಬರಿಬೇಕಾಗುತ್ತೆ ನೀವು. ಓಕೆನಾ? ಸೊ ಏನು ಮಾಡಬೇಕು? ಸೊ ನಂಬರನ್ನು ನ್ಯೂಮರಲಲ್ಲಿ ಬರಿಬೇಕಂದ್ರೆ ನಾವೇನು ಮಾಡಬೇಕು? ಫಸ್ಟ್ ಯು ಹ್ಯಾವ್ ಟು ರೈಟ್ ಡೌನ್ ದ ಪ್ಲೇಸ್ ವ್ಯಾಲ್ಯೂ ಟೇಬಲ್ ಇನ್ ವರ್ಕಿಂಗ್ ಕಾಲಮ್. ವರ್ಕಿಂಗ್ ಕಾಲಮಲ್ಲಿ ಪ್ಲೇಸ್ ವ್ಯಾಲ್ಯೂ ಟೇಬಲ್ ಬರ್ಕೋಬೇಕು. ಸೊ ಈಗ ಏನು ಮಾಡಬೇಕು? ನಂಬರನ್ನು ರೀಡ್ ಮಾಡಬೇಕು. 2000. ಸೊ ಇಲ್ಲಿ ಯಾವ ಪೀರಿಯಡ್ ಇದೆ? 1000 ಪೀರಿಯಡ್ ಇದೆ ಅಥವಾ 1000 ಪ್ಲೇಸ್ ವ್ಯಾಲ್ಯೂ ಇದೆ, ಹೌದಲ್ವಾ? 1000 2000 ಅಂದರೆ 1000ನ ಪ್ಲೇಸಲ್ಲಿ ಏನು ಬರಿಬೇಕು? 2 ಬರಿಬೇಕು. 600 ನೆಕ್ಸ್ಟ್ ಏನು? 600 100. ಸೊ 100 ಪ್ಲೇಸ್ ವ್ಯಾಲ್ಯೂಯಲ್ಲಿ ಏನು ಬರಬೇಕು? 600 and 25. So 20 2 into 10 20, ಹೌದಲ್ವಾ? 2 into 10 20. ಸೊ ಹಾಗಾದರೆ 10 ಪ್ಲೇಸಲ್ಲಿ ಏನು ಬರಿಬೇಕು? 20 ಅಂದರೆ 2 ಬರಿಬೇಕು. 5 ಅಂದರೆ 1's ಪ್ಲೇಸಲ್ಲಿ 5 ಬರಿಬೇಕು. ಸೊ 2625. ಸೊ ಅದಾದಮೇಲೆ ಏನು ಮಾಡಬೇಕು? ಆನ್ಸರ್ ಏನಾಗುತ್ತೆ? 2625 ಆಗುತ್ತೆ. ಸೊ ಅದಾದಮೇಲೆ ನಾವೇನು ಮಾಡಬೇಕು? ಇಲ್ಲಿ 1 2 3 ಡಿಜಿಟ್ ಬಿಟ್ಟು ಕಾಮ ಹಾಕಬೇಕು. ದಿಸ್ ಈಸ್ ದ ನಂಬರ್. ಸೊ ಈ ಥರ ನಾವೇನು ಮಾಡಬೇಕು? ನಂಬರನ್ನು ವರ್ಡ್ಸಲ್ಲಿ ಕೊಟ್ಟಾಗ ಈ ಥರ ಫಿಗರ್ಸಲ್ಲಿ ಅಂದರೆ ನ್ಯೂಮರಲಲ್ಲಿ ಬರಿಬೇಕು. ಸೊ ನಂಬರನ್ನು ನ್ಯೂಮರಲಲ್ಲಿ ಕೊಟ್ಟಾಗ ನಾವೇನು ಮಾಡಬೇಕು? ಈ ಥರ ವರ್ಡ್ಸಲ್ಲಿ ಬರಿಬೇಕು. ಸೊ ಒನ್ ಮೋರ್ ಥಿಂಗ್, ಸೊ ನಂಬರನ್ನು ವರ್ಡ್ಸಲ್ಲಿ ಕೊಟ್ಟಾಗ ಈಸಿಯಾಗಿ ನೀವು ನ್ಯೂಮರಲಲ್ಲಿ ಬರೀತೀರ. ಆದರೆ ನಂಬರನ್ನು ವರ್ಡ್ಸಲ್ಲಿ ಬರೆಯುವಾಗ ಸ್ಪೆಲ್ಲಿಂಗ್ ವೆರಿ ಇಂಪಾರ್ಟೆಂಟ್. ಸೊ ನೀವೇನು ಮಾಡಬೇಕು? ಪ್ಲೇಸ್ ವ್ಯಾಲ್ಯೂನ ನೀಟಾಗಿ ಕಲಿಬೇಕು ನೀವು. 1s, 10s, 100, ನೆಕ್ಸ್ಟ್ 1000 ಅಂತ ಈ ಥರ ನೀಟಾಗಿ ನೀವು ಸ್ಪೆಲ್ಲಿಂಗ್ ಕರಿಬೇಕು. ಸೊ ನಾನು ಶಾರ್ಟಾಗಿ ನಿಮಗೆ ಇದು ಸ್ಪೆಲ್ಲಿಂಗ್ ಹೇಗೆ ಬರಿಬೇಕು ಅನ್ನೋದನ್ನು ನಾನು ಶಾರ್ಟಾಗಿ ಹೇಳ್ಕೊಡ್ತೀನಿ ನಿಮಗೆ. ಸೊ ನೀವು ಪ್ಲೇಸ್ ವ್ಯಾಲ್ಯೂನ ನೀಟಾಗಿ ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರಿಬೇಕು. ನೆಕ್ಸ್ಟ್ ನಂಬರನ್ನು ವರ್ಡ್ಸಲ್ಲಿ, ಸೊ 1 ONE 1, TWO 2, THRE 3, THREE 3, FOUR 4 ಈ ಥರ ನೀಟಾಗಿ ವರ್ಡ್ಸನ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದಾಗಿ ಅದನ್ನು ಬರಿಬೇಕು. ನೆಕ್ಸ್ಟ್ ಈ ಪ್ಲೇಸ್ ವ್ಯಾಲ್ಯೂಯಲ್ಲಿ ಬರೋ ಪ್ಲೇಸ್ ವ್ಯಾಲ್ಯೂಸನ್ನ ನೀಟಾಗಿ ಬರೆದ್ರೆ ಈಸಿಯಾಗಿ ಬರೀತೇವೆ. ಸೊ ಒನ್ ಸ್ಪೆಲ್ಲಿಂಗ್ ಅಂತೂ ನಿಮ್ಗೆ ಗೊತ್ತೇ ಇದೆ. ಸೊ ONE 1 ಅಂತ ಬರೆದು ಅದಕ್ಕೆ ಎಸ್ ಸೇರಿಸ್ಬೇಕು.
ನೆಕ್ಸ್ಟ್ ಟೆನ್ಸ್ ಅಂದರೆ TEN 10 ಹೌದಲ್ವಾ, ಎಸ್ ಸೇರಿಸಿದ್ರೆ ಟೆನ್ಸ್. ಸೊ ಈಗ 100 ಹೇಗೆ ಬರೀತೀರಾ? ಹ್ಯಾಂಡ್ ಸ್ಪೆಲ್ಲಿಂಗ್ ಗೊತ್ತಿದೆಯಾ ನಿಮಗೆ? ಹ್ಯಾಂಡ್ ಹೌದಲ್ವಾ, ಹ್ಯಾಂಡ್ ಸ್ಪೆಲ್ಲಿಂಗ್ ಗೊತ್ತಿದೆ, HAND ಹ್ಯಾಂಡ್ ಸ್ಪೆಲ್ಲಿಂಗ್ ಗೊತ್ತಿದೆ. ಪ್ಲಸ್ ರೆಡ್ ಕಲರ್ ಸ್ಪೆಲ್ಲಿಂಗ್ ಗೊತ್ತಿದೆಯಲ್ವಾ ನಿಮಗೆ? RED ರೆಡ್. ಸೊ ಈಗ 100 ಸ್ಪೆಲ್ಲಿಂಗ್ ಹೇಗೆ ಬರೀತೀರಾ? ಇಲ್ಲಿ ಬರೆಯುವಾಗ ಇಲ್ಲಿ ಏನು ಮಾಡ್ರಿ, ಎ ಇದೆಯಲ್ವಾ, ಹ್ಯಾಂಡಲ್ಲಿ ಎ ಇದೆಯಲ್ವಾ, ಇದನ್ನು ತೆಗೆದು ನೀವೇನು ಮಾಡಬೇಕು, ಯು ಮಾಡಬೇಕು, HU ಹೌದಲ್ವಾ. D 100 ಅರ್ಥ ಆಗ್ತಿದೆಯಾ ಹೇಗೆ ಬರಿಬೇಕು ಅನ್ನೋದನ್ನ? 100 ಸ್ಪೆಲ್ಲಿಂಗ್, ಹ್ಯಾಂಡ್ ಪ್ಲಸ್ ರೆಡ್. ಸೊ ಯು ಹ್ಯಾವ್ ಟು ಸ್ಕಿಪ್, ಇನ್ಸ್ಟೆಡ್ ಆಫ್ ಎ ಯು ಹ್ಯಾವ್ ಟು ರೈಟ್ ಯು ಹೌದಲ್ವಾ. ಈ ಥರ 100 ಸ್ಪೆಲ್ಲಿಂಗ್ ಈಸಿಯಾಗಿ ನೀವು ಕಲ್ತು ಬಿಡ್ರಿ. ಆದ್ರೆ ಈಗ 1000 ಸ್ಪೆಲ್ಲಿಂಗ್ ಹೇಗೆ ಬರಿಬೇಕು? ಈ 1000 ಸ್ಪೆಲ್ಲಿಂಗನ್ನೇ ತುಂಬ ಜನ ಮಿಸ್ಟೇಕ್ ಮಾಡೋದು. ಸೊ ನಿಮಗೆ ದಿ ಸ್ಪೆಲ್ಲಿಂಗ್ ಗೊತ್ತಿದೆಯಾ? ದ ಆರ್ ದಿ ಹೌದಲ್ವಾ. ದಿ ಅಸ್ ಸ್ಪೆಲ್ಲಿಂಗ್ ಗೊತ್ತಿದೆ, ಪ್ಲಸ್ ಅಂಡ್ ಸ್ಪೆಲ್ಲಿಂಗ್ ಗೊತ್ತಿದೆ ಹೌದಲ್ವಾ. ಡಿ ಸ್ಪೆಲ್ಲಿಂಗ್ ಗೊತ್ತಿದೆ, ಅಸ್ ಸ್ಪೆಲ್ಲಿಂಗ್ ಗೊತ್ತಿದೆ, ಸೊ ಅಂಡ್ ಸ್ಪೆಲ್ಲಿಂಗ್ ಗೊತ್ತಿದೆ. ಸೊ ಈಗ 1000 ಹೇಗೆ ಬರೀತೀರಾ? ಸೊ ಇಲ್ಲಿ ಇ ಇದೆಯಲ್ವಾ, ಇಲ್ಲಿ ಇ ಅನ್ನು ತೆಗಿಬೇಕು, ಅದ್ರ ಬದಲು ಏನು ಬರಿಬೇಕು? ಓ ಅನ್ನು ಬರಿಬೇಕು. THO ಅಸ್ 1000, AND ಅಂಡ್ 1000. ಅರ್ಥ ಆಗ್ತಿದೆಯಾ ಹೇಗೆ ಬರಿಬೇಕು 1000 ಸ್ಪೆಲ್ಲಿಂಗ್? THOUS 1000, SAND 1000. ಸೊ ಈ ಥರ ನೀವೇನು ಮಾಡಬೇಕು? ಸೊ ವರ್ಡ್ಸನ್ನು ಬ್ರೇಕ್ ಮಾಡ್ತಾ ಮಾಡ್ತಾ ಸ್ಪೆಲ್ಲಿಂಗನ್ನು ಕಲಿಬೇಕು. ಬರೆಯುವಾಗ ಜಾಯಿನ್ ಮಾಡಿ ಮಾಡಿ ಬರಿಬೇಕು, ಓಕೆನಾ. ಈಸಿಯಾಗಿ ಈಗ ನಿಮಗೆ 100 ಸ್ಪೆಲ್ಲಿಂಗ್ ಬಂದು 1000 ಸ್ಪೆಲ್ಲಿಂಗ್ ಬರುತ್ತೆ. ಸೊ ಹಾಗಾದರೆ ಈಗ ವರ್ಡನ್ನು ನೀವು ವರ್ಡ್ಸಲ್ಲಿ ಬರೆಯುವಾಗ ಈಸಿಯಾಗಿ ನಿಮಗೆ ಬರುತ್ತೆ. ಸೊ ನೆಕ್ಸ್ಟ್ ರಿಮೈನಿಂಗ್ ನಿಮಗೆ 28, 26, 99 ಹೌದಲ್ವಾ. 10 ಸ್ಪೆಲ್ಲಿಂಗ್, 11 ಸ್ಪೆಲ್ಲಿಂಗ್, 12, 15 ಸ್ಪೆಲ್ಲಿಂಗ್ ಎಲ್ಲ ಈಸಿಯಾಗಿ ನಿಮಗೆ ಬರುತ್ತೆ. ನೀವು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದೀರಾ ಹೌದಲ್ವಾ. ಈಗ ನೀವು 100 ಮತ್ತು 1000 ಸ್ಪೆಲ್ಲಿಂಗನ್ನು ಕಲ್ತ್ರೆ ಈಸಿಯಾಗಿ ನಂಬರನ್ನು ವರ್ಡ್ಸಲ್ಲಿ ಬರೆದು ನೀವೇನು ಮಾಡ್ತೀರಾ, ನಿಮಗೆ ಮಾರ್ಕ್ಸು ಸಹ ಈಸಿಯಾಗಿ ಸಿಗುತ್ತೆ, ಓಕೆನಾ. ಸೊ ನಂಬರನ್ನು ನಾವು ಏನು ಮಾಡಿದ್ವಿ, ಸೊ ವರ್ಡ್ಸಲ್ಲಿ ಬರೆಯೋದನ್ನು ಕಲ್ತ್ವಿ. ಸೊ ಈಗ ನಂಬರನ್ನು ಅಬ್ಯಾಕಸಲ್ಲಿ ಹೇಗೆ ನಾವು ಡಿನೋಟ್ ಮಾಡಬೇಕು, ಹೌ ಟು ಶೋ ದ ನಂಬರ್ಸ್ ಆನ್ ಅಬ್ಯಾಕಸ್. ಸೊ ಆಲ್ರೆಡಿ ಯು ನೋ ದ ಅಬ್ಯಾಕಸ್ 2 ಹೌದಲ್ವಾ. See here, this is the abacus tool. So first spoke indicate, abacus first spoke indicate ones place value, second spoke indicates tens place value, third spoke indicates 100 place value, fourth spoke indicates 1000 ಹೌದಲ್ವಾ. ಸೊ ಫಾರ್ ಎಕ್ಸಾಂಪಲ್ how to show the numbers on abacus ಅಂದರೆ, ಸೊ ಫಾರ್ ಎಕ್ಸಾಂಪಲ್, so count the number of beads. ಸೊ ಅಬ್ಯಾಕಸ್ ಇಲ್ಲಿ ಇದ್ರ ಸ್ಪೋಕ್ ಮೇಲೆ ಇರೋ ಬೀಡ್ಸ್ನ ನೀವೇನು ಮಾಡಬೇಕು, ಕೌಂಟ್ ಮಾಡಬೇಕು. ಇಲ್ಲಿ ಎಷ್ಟು ಬೀಡ್ಸ್ ಇದೆ? 1 2 3 ಬೀಡ್ಸ್ ಇದೆ, 3 ಅಂತ ಬರೀ. ಇಲ್ಲಿ 1 2 ಅಂತ ಇದೆ, ಸೊ 2 ನಂಬರ್ ಬರೀ. ಇಲ್ಲಿ 1 2 3 4 5 ಬೀಡ್ಸ್ ಇದೆ, 5 ಅಂತ ಬರಿಬೇಕು. ನೆಕ್ಸ್ಟ್ 1 2 3 4 5 ಹೌದಲ್ವಾ. ಸೊ ದಿಸ್ ನಂಬರ್ ಕಂಟೈನ್ 4 digits. Before writing you have to follow the rules. From the right side, after 3 digits you have to put the comma 1 2 3. Okay, how to read? First period is 1 period, second period is 1000 period. 5000, 5. First letter of the word should be capital. 5000. 1000 spelling ಹೇಗೆ ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ. TH ದಿ ಬದಲಿ ಓ ಬರಿಬೇಕು, US as, AND and 1000 ಕರೆಕ್ಟ್ ಅಲ್ವಾ. 5500. 500 ಸ್ಪೆಲ್ಲಿಂಗ್ ಹೇಗೆ ಬರೀಬೇಕು? ಹ್ಯಾಂಡ್ ಬದಲಿ ಚೇಂಜ್ ಮಾಡಬೇಕು, HUHAND ಬದಲಿ HUND, ಹಂಡ್, RAD ರೆಡ್ ಸ್ಪೆಲ್ಲಿಂಗ್ ಗೊತ್ತಿದೆ. 500, 5520, 23. ಸೊ ಈ ಥರ ನಾವೇನು ಮಾಡಬೇಕು, ಅಬ್ಯಾಕಸಲ್ಲಿ ನಂಬರ್ಸನ್ನು ಡಿನೋಟ್ ಮಾಡ್ತೀವಿ ಈ ಥರ ಹೌದಲ್ವಾ. ಈಗ ಒನ್ ಮೋರ್ ಎಕ್ಸಾಂಪಲ್.
This tool contains 4 spokes, isn't it? Ones, tens, 100, 1000. See here. So ones place value ಅಲ್ಲಿ 1 beats ಇದೆ 1 ಅಂತ ಬರೀರಿ. Tens place value ಅಲ್ಲಿ 3 beats ಇದೆ 1 2 3 beats ಇದೆ 3 ಅಂತ ಬರೀರಿ. 100 place value ಅಲ್ಲಿ ಯಾವ beats ಇಲ್ಲ. ಅವಾಗ ಏನು ಮಾಡಬೇಕು 0 ಅಂತ ಬರಿಬೇಕು. ಅರ್ಥ ಆಗ್ತಿದೆಯಾ? ಓಕೆನಾ? ಸೊ ಇಲ್ಲಿ ಏನು ಇಲ್ಲ ಅಂತೇಳಿ ಏನು ಬರ್ದಿಲ್ಲಂಗೆ ಇರಬಾರ್ದು. ಏನು ಬರಿಬೇಕು 100 ಪ್ಲೇಸ್ ವ್ಯಾಲ್ಯೂಯಲ್ಲಿ ಯಾವುದು ಬೀಟ್ಸ್ ಇಲ್ಲ, ಅದಕ್ಕೆ ಏನು ಮಾಡಬೇಕು 0 ಅಂತ ಬರಿಬೇಕು. ನೆಕ್ಸ್ಟ್ 1000 ಪ್ಲೇಸ್ ವ್ಯಾಲ್ಯೂಯಲ್ಲಿ 1 2 3 4 ಬೀಟ್ಸ್ ಇದೆ 4 ಅಂತ ಬರಿಬೇಕು. ಓಕೆನಾ? ಸೊ ದಿಸ್ ನಂಬರ್ ಕಂಟೇನ್ ಹೌ ಮೆನಿ ಡಿಜಿಟ್ಸ್? ದಿಸ್ ನಂಬರ್ ಕಂಟೇನ್ಸ್ 4 digits. 1 2 3 4. After 3 digit you have to put the comma. First 3 digit contain first period, that is 1's period. Next period is 1000 period. How to read this one number? 4031. See here 100 place value ಅಲ್ಲಿ 0 ಇದೆ ಹೌದಲ್ವಾ? ಸೊ ಹೇಗೆ ರೀಡ್ ಮಾಡಬೇಕು 4031. Okay na? So in this class we will study how to read and write the number in Indian system, isn't it? Then also we have discussed about Indian place value table. Then also we have discussed how to show the numbers on abacus. Next period alli ನಾವು so exercise 1.1 problems ಅನ್ನು ಸ್ಟಡಿ ಮಾಡೋಣ. ನೆಕ್ಸ್ಟ್ ಸೊ ನಂಬರ್ಸ್ ನ ಹೇಗೆ ಎಕ್ಸ್ಪ್ಯಾಂಡ್ ಮಾಡ್ತೀವಿ, ಸೊ ಹೇಗೆ ನಂಬರ್ಸನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರಿಬೇಕು, ನೆಕ್ಸ್ಟ್ ಪ್ಲೇಸ್ ವ್ಯಾಲ್ಯೂ ಆಫ್ ಎ ಡಿಜಿಟ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದನ್ನು ಸ್ಟಡಿ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.